Hi student. Political Science Unit number 1. The Problems of India and their Solution. In this chapter, this unit we learn unemployment, corruption, discrimination, gender, caste and regional inequalities, communalism, terrorism, then ಕಾರ್ಪೊರೇಟ್ ಸ್ಟ್ರಾಟಜೀಸ್. ಒಂದು ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳು. ಈ ಒಂದು ಅಧ್ಯಾಯದಲ್ಲಿ ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯತೆ, ಲಿಂಗ, ಜಾತಿ, ಪ್ರಾಂತೀಯ ಅಸಮಾನತೆ, ಕೋಮುವಾದ, ಭಯೋತ್ಪಾದನೆ ಹಾಗೂ ಕಾರ್ಪೊರೇಟ್ ತಂತ್ರಗಾರಿಕೆಯ ಬಗ್ಗೆ ನಾವಿವತ್ತು ಅಭ್ಯಾಸ ಮಾಡಲಿದ್ದೇವೆ. India has faced numerous external and internal problems since 1947. 1947ರಿಂದ ನಾವು ಗಮನಿಸ್ತಾ ಬಂದಿದ್ದೀವಿ, ಭಾರತ ಹಲವಾರು ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. These problems have to be managed through efficient administration. ಉತ್ತಮ ಆಡಳಿತದ ಮೂಲಕ, ದಕ್ಷ ಆಡಳಿತದ ಮೂಲಕ ಇವುಗಳನ್ನು ಪರಿಹರಿಸಬೇಕಾಗಿದ್ದು ಬಹಳ ಅಗತ್ಯವಾಗಿದೆ. The support of citizens is needed for our democratic governments at the center, state and local levels. ಅದಕ್ಕಾಗಿ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ ಸಮಸ್ಯೆಗಳನ್ನು ಪರಿಹರಿಸಬೇಕಾದರೆ ಇಲ್ಲಿ ನಾಗರಿಕರ ಒಂದು ಬೆಂಬಲ, ಸಹಕಾರವು ತುಂಬಾ ಅಗತ್ಯವಾಗಿದೆ. So problems of our country, most of the problems man-made and national emergencies. ಹಾಗಾದ್ರೆ ನಮ್ಮ ಈ ಒಂದು ಭಾರತೀಯ ಸಮಸ್ಯೆಗಳು, ನಮ್ಮ ದೇಶದ ಸಮಸ್ಯೆಗಳು ಕೇವಲ ಒಂದು ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಮಾನವ ನಿರ್ಮಿತವಾದಂಥವುಗಳು ಹಾಗೂ ರಾಷ್ಟ್ರೀಯ ದುರಂತದ ಸಮಸ್ಯೆಗಳೇ ಆಗಿರುತ್ತವೆ. Hence, the need is to find a reasonable and human solution. ಅವುಗಳಿಗೆ ಸೂಕ್ತ ಎನಿಸುವಂತಹ ಮಾನವೀಯ ಪರಿಹಾರಗಳನ್ನು ನಾವು ಕಂಡುಕೋಬೇಕಾಗಿದೆ. So, the solutions is to be found through good administration, social reformation, fast and efficient judiciary. ಅವುಗಳಿಗೆ ಸೂಕ್ತವಂತ ಒಂದು ಉತ್ತಮ ಶಾಸನಾತ್ಮಕ, ಸಾಮಾಜಿಕ ಸುಧಾರಣೆಗಳು, ದಕ್ಷ ಆಡಳಿತ ಹಾಗೂ ತ್ವರಿತ ಹಾಗೂ ಪಕ್ಷಪಾತ ರಹಿತವಾದಂತ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಪರಿಹರಿಸಬೇಕಾಗಿದೆ. These solutions need to be backed by people's support. Let us now more about such problem. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕಾದ್ರೆ ಜನರ ಒಂದು ಸಹಕಾರ ಅತ್ಯಂತ ಅಗತ್ಯವಾಗಿದೆ. ಹಾಗಾದ್ರೆ ಆ ಸಮಸ್ಯೆಗಳು ಯಾವುವು ಅಂತ ನೋಡೋಣಲ್ವಾ? Unemployment, ನಿರುದ್ಯೋಗ ಸಮಸ್ಯೆ. Unemployment is a situation where a person does not find work in accordance to his capacity or qualification. ಇಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ನಾವು ನಿರುದ್ಯೋಗ ಅಂತ ಹೇಳಿ ಕರಿತೀವಿ. India has a huge population and unemployment is a big problem. ಭಾರತ ಬೃಹತ್ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ, ಹಾಗಾಗಿ ನಮ್ಮ ದೇಶಕ್ಕೆ ನಿರುದ್ಯೋಗ ದೊಡ್ಡ ಸವಾಲಾಗಿದೆ. Reasons for unemployment, ನಿರುದ್ಯೋಗಕ್ಕೆ ಕಾರಣಗಳು: ಓವರ್ ಪಾಪ್ಯುಲೇಷನ್ ಅಂಡ್ ಇಂಪ್ರೂವ್ ಟೆಕ್ನಾಲಜಿ. ಅತಿ ಮುಖ್ಯವಾದ ಕಾರಣ ಅತ್ಯಂತ ಹೆಚ್ಚು ಇರತಕ್ಕಂಥ ಜನಸಂಖ್ಯೆ ಹಾಗೂ ಸುಧಾರಿತ ಒಂದು ತಂತ್ರಜ್ಞಾನ. Then other reasons apart from these, shortage of natural resources. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಓವರ್ ಡಿಪೆಂಡೆನ್ಸಿ ಆಫ್ ಅಗ್ರಿಕಲ್ಚರ್, ಅಲ್ಲಿ ಕೃಷಿಯ ಮೇಲಿನ ಅಧಿಕ ಒತ್ತಡ. Then ruined cottage industries, ಇನ್ನು ಕೈಗಾರಿಕೆಗಳ, ಸಣ್ಣ ಕೈಗಾರಿಕೆಗಳ
ಅವನತಿ, ಲ್ಯಾಕ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಶನ್, ಎಂಪ್ಲಾಯ್ಮೆಂಟ್. ಅಷ್ಟೇ ಅಲ್ಲ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ, ಇವುಗಳಿಂದ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಿಕಾಸ್ ಆಫ್ ದೀಸ್ ಅನ್ಎಂಪ್ಲಾಯ್ಮೆಂಟ್ ಬಿಕಮ್ ಹ್ಯೂಜ್ ಪ್ರಾಬ್ಲಮ್, ದೊಡ್ಡ ಸಮಸ್ಯೆ ಆಗಿದೆ. ಸೊಲ್ಯೂಷನ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಹಾಗಾದ್ರೆ ಈ ಒಂದು ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನ ನೋಡೋದಾದ್ರೆ, ಅಕಾರ್ಡಿಂಗ್ ಟು ಸೆನ್ಸಸ್ 2011, the annual poverty growth is 7.20%. This indicates the growing problems of unemployment in India. ಇಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಬಡತನದ ಪ್ರತಿಶತ ದರ, ವಾರ್ಷಿಕ ಪ್ರತಿಶತ ದರ 7.20 ಇದೆ. ಇದು ಭಾರತದ ನಿರುದ್ಯೋಗ ಸಮಸ್ಯೆ ದಿನದಿಂದ ಹೆಚ್ಚಳ ಆಗೋದಕ್ಕೆ ಇದೊಂದು ಸೂಚನೆಯಾಗಿದೆ. In order to solve the poverty related issue, both the central and state governments have taken various measures to generate employment for people. ಇಲ್ಲಿ ಸಾಕಷ್ಟು ಏನಾಗಿದೆ ಅಂತಂದ್ರೆ, ಇದಕ್ಕೆ ಸಂಬಂಧಿಸಿದಂತೆ, ನಿರುದ್ಯೋಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಬಡತನ ತಗ್ಗಿಸ್ಲಿಕ್ಕೆ ಹಲವಾರು ರೀತಿಯ ಕ್ರಮಗಳನ್ನ ಭಾರತ ತೆಗೆದುಕೊಳ್ಬೇಕಾಗಿದೆ. ಇದು ಜನರಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು, ಬಡತನ ಸಮಸ್ಯೆಯನ್ನು ತಗ್ಗಿಸ್ಲಿಕ್ಕೆ ರಾಷ್ಟ್ರದಲ್ಲಿ ಉದ್ಯೋಗವನ್ನ ಹೆಚ್ಚಿಸಿ ಮಾಡತಕ್ಕಂಥದ್ದು ಕೂಡ ಮಾಡಬೇಕಾಗಿದೆ. Steps have been taken to improve the skill level of the job seekers so that they can have better access to employment. ಅಷ್ಟೇ ಅಲ್ಲ, ಇಲ್ಲಿ ಕೌಶಲ್ಯವನ್ನ, ಜನತೆಗೆ ಉದ್ಯೋಗ ಮಾಡಲಿ ಅಗತ್ಯವಿರತಕ್ಕಂಥ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣವನ್ನ ನೀಡೋದು ಕೂಡ ಏನಂತಂದ್ರೆ, ಇಲ್ಲಿ ಜನರಿಗೆ ಬೇಕಾದಂತ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ, ಒಂದು ಜನರಿಗೆ ಬೇಕಾದಂತ ಒಂದು ಉದ್ಯೋಗದ ಕೌಶಲ್ಯಗಳನ್ನ ಹೆಚ್ಚು ಮಾಡಬೇಕಾಗಿದೆ. Then providing loans and subsidy enable people to engage in self-employment. ಇಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಬೇಕಾದಂತ ಮೂಲ ಬಂಡವಾಳಕ್ಕೆ ಸಾಲದ ರೂಪದಲ್ಲಿ ಸಾಧ್ಯವಾದಷ್ಟು ಸಹಾಯಧನವನ್ನು ನೀಡುವುದರ ಮೂಲಕ ಇಲ್ಲಿ ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವುದು. Then in reality, handicraft and product created out of self-employment are unable to compete with the goods created by globalized economy, and this has further complicated the issue of unemployment. Hence, the solution is to be inculcate world-class skill to our people so that they compete with a globalized production. ಒಂದು ವಿದ್ಯಾರ್ಥಿಗಳೇ, ಆದರೆ ನೈಜವಾಗಿ ಅಥವಾ ವಾಸ್ತವವಾಗಿ ಹೇಳುವುದಾದ್ರೆ, ಕರಕುಶಲ ಕಸುಬುಗಳು ಮತ್ತು ಇತರ ಸ್ವಯಂ ಉದ್ಯೋಗಗಳು ಜಾಗತಿಕ ಯುಗದಲ್ಲಿ ಕೈಗಾರಿಕರಣದ ಉತ್ಪಾದನೆಯಿಂದ ವಸ್ತುಗಳು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನೀಡಲಿಕ್ಕೆ ವಿಫಲ ಆಗ್ತಾ ಇವೆ. ಭಾರತದಲ್ಲಿ ಉದ್ಯೋಗ ಸಮಸ್ಯೆ ಹೆಚ್ಚಾಗ್ಲಿಕ್ಕೆ ಇದು ಕೂಡ ಒಂದು ಕಾರಣ ಆಗ್ತಾ ಇದೆ. ಅದಕ್ಕಾಗಿ ಆಧುನಿಕ ಮಾರುಕಟ್ಟೆಗೆ ಸ್ಪರ್ಧೆ ಒಡ್ಡುವ ರೀತಿಯಲ್ಲಿ ಉದ್ಯೋಗ ಪಡೆಯುವಂತ ಸಾಮರ್ಥ್ಯ ವೃದ್ಧಿಸಲು ಬೇಕಾದಂತ ತಾಂತ್ರಿಕ ಶಿಕ್ಷಣವನ್ನ ಇಲ್ಲಿ ನಾವು ನೀಡಬೇಕಾಗಿದೆ. Apart from this, every citizen of the country should be encouraged to indulge in one or other employment by providing job-oriented course to all is another strategy to think on. ಅದಕ್ಕಾಗಿ ಇಲ್ಲಿ ಏನ್ ಮಾಡಬೇಕಾಗಿದೆ ಅಂದ್ರೆ, ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ತೊಡಗಿಸಿಕೊಳ್ಳುವಂತೆ ಮಾಡುವುದಕ್ಕೆ ಪ್ರೇರೇಪಿಸುವಂತ ಸಾಮಾಜಿಕ ಬದಲಾವಣೆಯನ್ನ ವೃತ್ತಿ ಶಿಕ್ಷಣದ ಮೂಲಕ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳ ಮೂಲಕ ಇಲ್ಲಿ ಮಾಡಬೇಕಾಗಿದೆ. ಇದರ ಮೂಲಕ ಏನಂತಂದ್ರೆ ನಿರುದ್ಯೋಗವನ್ನ ನಾವು ಪರಿಹರಿಸಬಹುದಾಗಿದೆ. Okay, student, what is unemployment? Unemployment is a situation where a person does not find work in accordance to his capacity or qualification. And second one is, what are the two reasons for unemployment? The population and the improved technology are the two reasons for unemployment. And
third one is, what is the annual poverty growth according to census of 2011? And according to census 2011, the annual poverty growth is 7.20. Then fourth one, what are the measures needed for the eradication of unemployment? First one is, steps have been taken to improve the skill level of job seekers so that they can have better access to employment, providing loans and subsidy to enable people to engage in self-employment. And second one, and calculate world-class skill to our people so that they compete with globalized production. And finally, every citizen of a country should be encouraged to indulge in one or other employment. Providing job-oriented courses to all is another strategy to think on. Okay, that's all. Thank you.